ನೋಡ್ತಾ ಬರೀತಾವ, ನೋಡ್ತಾವ ಬರೀತಾವ. ಹಾಗಾಗಿ ನನ್ನ ಕ್ಲಾಸ್ನೊಳಗೆ ನನ್ನ ಮುಖ ಅವ್ರು ನೋಡಂಗಿಲ್ಲ, ಅವ್ರ ಮುಖ ನಾನು ನೋಡಂಗಿಲ್ಲ. ಕೇಳೋದು ಬರ್ಬೋದು ದೌಡ್ಯದ ಮ್ಯಾಪ್ ನೋಡಿಷ್ಟ ನೋಡಿದ್ರಾಗ ಅರ್ಚಿಲ್ಲ. ಎಕ್ಸಾಮ್ದಾಗ ಎಂತ ಮುಖ ನಾವು ಜಾಗ್ರಫಿ ಹೇಳಿದ್ರೆ ಕೇಳಂಗಿಲ್ಲ. ಹೌದು, ಹಾಗಾಗಿ ನೋಡೋದು ಇಂಪಾರ್ಟೆಂಟ್ ಅಲ್ಲ. ಇದೆ ಕೇಳೋದು ಬರ್ಕೊಳ್ಳೋದು ಇನ್ನು ಜಸ್ಟ್ ಹೇಳಕತ್ತೀನಿ. ಕೋಚಿಂಗ್ ಮೀನ್ಸ್ ಕೋಚಿಂಗ್ ಒಳಗೆ ಮುಖ ನೋಡ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ. ನನ್ನ ರೇಟಿಂಗು ಸರಿ ಇಲ್ಲ, ಅವ್ನು ನೋಡಿದ್ರು ರೇಟಿಂಗ್ ಕೊಟ್ಟಾಕ್ಬಾರ್ದು. ಒಂದೊಂದು ಶಬ್ದ ಮೂರು ಸಲ ವಿವರಿಸ್ತೀನಿ, ಮೂರು ಸಲ ಹೇಳ್ತೀನಿ. ಯಾಕೆ ಕೇಳಿ ಬರ್ಕೊಳ್ಳಿ ಅಂತ. ಒಟ್ಟ ಬೋರ್ಡ್ ನೋಡೋಕ್ಕಾಗಲ್ಲ ನಮ್ಗೆ, ಯಾಕೆ ಬೋರ್ಡ್ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ. ಹಾಗಾಗಿ ಮೂರು ಸಲ ಓದುತ್ತೀನಿ. ಅವ್ರು ನನಗೆ ನೋಡಂಗಿಲ್ಲ, ನನಗೆ ಅವ್ರು ನೋಡ್ತೀನಿ. ಹಾಗಾಗಿ ಅವ್ರು ನೋಡಂಗಿಲ್ಲ, ಅವ್ರು ನನಗೆ ನೋಡಂಗಿಲ್ಲ. ಬಟ್ ಬರ್ಕೊಳ್ಳೋದು ವಿಷಯ ಹೊಸ ವಿಷಯ ಇರ್ತದೆ. ಯಾಕೆ ನಿಮ್ಮ ಕಾಲೇಜ್ನಾಗ ಓದ್ರಿಲ್ಲ ಜಾಗ್ರಫಿ ಹೊಸ ವಿಷಯ ಇರ್ತದೆ. ಹಾಗಾಗಿ ಹುಡುಗರು ಸ್ಟೂಡೆಂಟ್ಸ್ ಕ್ಯೂರಿಯಾಸಿಟಿಯಿಂದ ನಿರಂತರವಾಗಿ ಬರ್ಕೊಂತಿರ್ತಾರೆ. ಇದನ್ನು ಉಳ್ಕೊಳ್ತೀನಿ. ಡಿಫ್ರೆಂಟ್ ಚುನಾವಣಾ ಇರೋದು ಕೆಲ. ಆಮೇಲೆ ಜಗತ್ತಿನ ಅತ್ಯುನ್ನತ ಶಿಖರ ಮೌಂಟ್ ಎವರೆಸ್ಟ್ ನೇಪಾಳದಾಗೈತಿ. ಇದು ಕೇಳಿ, ಮ್ಯಾಕ್ಸಿಮಮ್ ಸಿಟಿ ಒಳಗೆ ಕೇಳಿದಂಥ ಕ್ವಶನ್. ಭಾರತದ ಅತ್ಯಂತ ಎತ್ತರದ ಶಿಖರ ಇದು ಬರೆದಿಲ್ಲ, ಬರೀತೇವೆ. K2 ಅಂತಾರೆ. ಇಲ್ಲ, ಗಾಡ್ವಿನ್ ಆಸ್ಟಿನ್. ಭಾರತದ ಅತ್ಯುನ್ನತ ಶಿಖರ K2 ಆರ್ ಗಾಡ್ವಿನ್ ಆಸ್ಟಿನ್. ಎಷ್ಟು ಹೈಟ್ ಇದೆಯಪ್ಪ? 8611 ಮೀಟರ್ ಆಗಿದೆ. 8611 ಮೀಟರ್ ಹೈಟ್ ಇದೆ K2 ಗಾಡ್ವಿನ್ ಆಸ್ಟಿನ್. ಕೇಳಿ ಕರೀತಾರೆ ಜಗತ್ತಿನ ಎರಡನೇ ಎತ್ತರವಾದಂಥ ಶಿಖರ. ಆದರೆ ಭಾರತದ ಅತ್ಯುನ್ನತ ಶಿಖರ ಬಹಳ ಎಕ್ಸಾಮ್ದಾಗ ಕೇಳ. ನಾಳೆನು ಕೇಳ್ತಾನ. ಯಾಕೆ ಇದನ್ನ ಮ್ಯಾಕ್ಸಿಮಮ್ ಸಿಟಿ ಒಳಗೆ ಕೇಳ್ಯಾನ? ಅದಕ್ಕೊಂದು ರೀಸನ್ ಐತಿ. ನಾಳೆ ಆದ್ರೂ ಕೇಳ್ತಾನ, ಅದಕ್ಕೊಂದು ರೀಸನ್ ಐತಿ. ಕೇಳಿಲ್ಲ. ಜಮ್ಮು ಕಾಶ್ಮೀರ ಆಕ್ರಮಿತ ಸ್ಥಳ, ಸಾರಿ ಚೈನಾ ಆಕ್ರಮಿತ ಸ್ಥಳ. ಚೈನಾ ಅಕ್ಯುಪೈಡ್ ಕಂಟ್ರಿ ರೀಸನ್ ಯಾವಪ್ಪ ಅಂದ್ರೆ ಅಕ್ಸಾ ಚೀನ್. ಇಲ್ಲಿ ಅಕ್ಸಾ ಚೀನ್ ಚೈನಾ ಆಕ್ರಮಿತ ಸ್ಥಳ. ಆ ಅಕ್ಸಾ ಚೀನದಾಗ K2 ಐತಿ. ಈಗ ನೀವು ಗೂಗಲ್ದಾಗ ಸರ್ಚ್ ಮಾಡಿ, ಗೂಗಲ್ದಾಗ ಮ್ಯಾಪ್ ಸರ್ಚ್ ಮಾಡಿ K2 ಎಲ್ಲೈತಿ ಅವೇನು ತೋರ್ಸಾಕಿದ್ರೆ ಬದಮಾಶಿ ಅದು ಚೈನಾದಾಗ ಐತಿ. ಗೂಗಲ್ದಾಗ ಆಲ್ರೆಡಿ ಬಂದ್ಬಿಟ್ಟಿದ್ದೀಗ, ಗೂಗಲ್ದಾಗ ಆಲ್ರೆಡಿ ಬಂದೈತಿ K2